ಈಗ ನೀವು ನಾನು ಹಿಂದೆ ಏನು ನೋಡ್ತಾ ಇದ್ದೀರಿ, ಒಂದು ಮಂಟಪದಲ್ಲಿ ಹೆಣ್ಮಕ್ಳೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವಯಸ್ಸಿನ ಭೇದನೆ ಕಾಣ್ತಿಲ್ಲ, ಚಿಕ್ಕವರು ದೊಡ್ಡವರು ಎಲ್ಲರೂ ಒಂದೇ. ಇದು ಅವರಿಗೆ ಯಾವ ರೀತಿಯಲ್ಲಿ ಅವರ ಪ್ರೀತಿನ ತೋರಿಸ್ಕೋಬೇಕು ಅನಿಸುತ್ತೆ. ಹಾಗೆ ರಾಮಚಂದ್ರ ಪ್ರಭುವಿನ ಕಥೆನ ಹೇಳ್ತಾ ಎಷ್ಟೋ ಜನ ಗಮಕಿಗಳು ಬಂದಿದ್ದಾರೆ, ಹಾಡ್ತಾ ಇದ್ದಾರೆ. ಎಲ್ಲ ಭಾಷೆಗಳಲ್ಲೂ ಒಂದೇ ಇದು ರಾಮಜಪ. ರಾಮಜಪ ಬಿಟ್ಟು ಅಯೋಧ್ಯೆಯಲ್ಲಿ ಇನ್ನೇನೂ ಕೇಳ್ತಾ ಇಲ್ಲ. ಯಾವ ಗಲ್ಲಿಗೆ ಹೋದರೂ ಒಂದು ವೇದಿಕೆ ಇರುತ್ತೆ, ಅಲ್ಲಿ ಯಾವುದೋ ಒಂದು ತಂಡ ಹಾಡ್ತಾ ಇರುತ್ತೆ, ಕುಣಿತಾ ಇರ್ತಾರೆ. ನೋಡೋದಕ್ಕೊಂದು ವೈಭವ ಅನಿಸುತ್ತೆ. ಎಷ್ಟು ಕಲಾ ಪ್ರಕಾರಗಳು ಅಯೋಧ್ಯೆಯಲ್ಲಿ ಇವತ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಇದೊಂದು ಹಬ್ಬ. ಈ ನಾಡ ಹಬ್ಬ ನೋಡಲಿಕ್ಕೆ ಅಂತಲೇ ದೇಶಗಳಿಂದ ಜನ ಬರ್ತಾ ಇದ್ದಾರೆ. ರಾಮ ಭಕ್ತರಷ್ಟೇ ಅಲ್ಲ, ಒಂದು ಇತಿಹಾಸದ ಒಂದು ದಾಖಲೆನೇ ಆಗುತ್ತೆ ಅಂಥೇಳಿ ನನಗನ್ನಿಸ್ತಾ ಇದೆ. ಕೊರೆಯೋ ಚಳಿನಲ್ಲಿ ಅವರ ಉತ್ಸಾಹ, ಪ್ರೀತಿ, ಈ ಉನ್ಮಾದ, ಒಂದು ರೋಮಾಂಚನದ ಅನುಭವನ ನಾವೆಲ್ಲ ಈ ಕ್ಷಣದಲ್ಲಿ ನಿಜವಾಗ್ಲೂ ಪಡಿತಾ ಇದ್ದೀವಿ. ನಾಳೆ ಇನ್ನೆಷ್ಟು ರೋಮಾಂಚನವಾಗುತ್ತೆ, ಇನ್ನೇನೆಲ್ಲ ಕಾಣ್ಬೋದು ಅನ್ನೋದನ್ನು ನಾನು ನೇರವಾಗಿ ಅನುಭವಿಸಿ ಸಾಧ್ಯ ಆದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಜರ್ನಲಿಸ್ಟ್ ಬಾಬುರಾಜ್ ಜೊತೆ ಬುಕ್ಕಾಪಟ್ನ ವಾಸು.